ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು ನನ್ನ ವಿಡಿಯೋಗಳಿಗೆ. ಸರ್, ನಮ್ಮ ಮನೇಲಿ ತುಂಬ ಕರೆಂಟ್ ಬಿಲ್ ಬರ್ತಾಯಿದೆ, ನಾವು ಇನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಕಡಿಮೆ ಅಂದರೆ ಕಡಿಮೆ LED ಬಲ್ಬ್ ಹಾಕ್ಕೊಂಡಿದ್ದೀವಿ, ಆದರೂ ಸಿಕ್ಕಾಬಟ್ಟೆ ಕರೆಂಟ್ ಬಿಲ್ ಬರ್ತಾಯಿದೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು. ಫ್ರೆಂಡ್ಸ್, ನಾನು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ, ನೋಡಿ, ನೀವು ಮಿನಿಮಮ್ ಆಗಿ ಕರೆಂಟ್ ಬಲ್ಬ್ನ ಉರಿಸ್ತಾ ಇರ್ತೀರ, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲದನ್ನು ಉರಿಸ್ತಾ ಇರ್ತೀರ, ಆದರೂ ನಿಮ್ಮ ಮನೆಯಲ್ಲಿ ಕರೆಂಟ್ ಬಿಲ್ಲು ಸಿಕ್ಕಾಬಟ್ಟೆ ಬರ್ತಾಯಿದೆ. ನೋಡಿ, ನೀವು ತುಂಬ ವೀಡಿಯೋಗಳಲ್ಲಿ ನೋಡಿರ್ಬೋದು, ಈ ಥರ ಟ್ರಿಕ್ಸ್ನ ಯಾರೂ ಹೇಳಿರೋದಿಲ್ಲ. ನಾನು ಈ 3 ಟ್ರಿಕ್ಸ್ನ ನಿಮಗೆ ಹೇಳ್ಕೊಡ್ತೀನಿ. ಈ 3 ಟ್ರಿಕ್ಸ್ನ ನೀವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ರೆ ಖಂಡಿತ ನಿಮ್ಮದು ಕರೆಂಟ್ ಬಿಲ್ಲು ಕಡಿಮೆ ಆಗುತ್ತೆ. ಅಂದರೆ ಒಂದು 2000-3000 ಕರೆಂಟ್ ಬಿಲ್ ಇದ್ದಿದ್ದು ಒಂದು 200-300ಕ್ಕೆ ಕರೆಂಟ್ ಬಿಲ್ಲು ಇಳಿಯುತ್ತೆ ಅಂತ ನಾನು ಕನ್ಫರ್ಮಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮಗೆ 3 ಟ್ರಿಕ್ಸ್ನ ಹೇಳ್ತೀನಿ. 3 ಟ್ರಿಕ್ಸ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಖಂಡಿತ ನಿಮ್ಮ ಮನೇಲಿ ಕರೆಂಟ್ ಬಿಲ್ಲು ತುಂಬ ಕಡಿಮೆ ಬರುತ್ತೆ. ಓಕೆನಾ? ಈಗ ವಿಡಿಯೋ ಶುರು ಮಾಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಈ ವಿಡಿಯೋ ಹೇಳೋದಕ್ಕಿಂತ ಮುಂಚೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿ. 3ನೇ ಟ್ರಿಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡಿ, ಮೊದಲನೇ ಟ್ರಿಕ್ಸ್ ಏನಪ್ಪ ಅಂತಂದರೆ, ನಿಮ್ಮ ಮೀಟ್ರನ್ನ ನೀವು ಚೆಕ್ ಮಾಡಬೇಕು. ಯಾವ ಥರ ಚೆಕ್ ಮಾಡೋದು ಅಂತಂದರೆ, ನೋಡಿ, ನಿಮ್ಮ ಮನೆಯಲ್ಲಿ ಇರೋವಂಥ ಲೈಟ್ಗಳು, ಫ್ಯಾನ್ಗಳು, ಈ ವಾಷಿಂಗ್ ಮಿಷಿನು ಓಡ್ತಾ ಇದ್ದರೆ ಅಥವಾ ಫ್ರಿಜ್ಜು ಅದು ಓಡ್ತಾ ಇರುತ್ತೆ, ಅದನ್ನು ಆಫ್ ಮಾಡಿ. ಪೂರ್ತಿ ಎಲ್ಲನೂ ಆಫ್ ಮಾಡಿಬಿಡಿ. ಅಂದರೆ ಡಿ ಪಿ ಸ್ವಿಚ್ಚನ್ನು ಆಫ್ ಮಾಡಿಬಿಡಿ. ಬರೀ ಎಲ್ಲ ಲೈಟ್ಗಳನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಮೀಟ್ರ್ ಹತ್ರ ಬಂದು ನಿಂತ್ಕೊಂಡು ನೋಡಿ. ಓಕೆನಾ? ಮೀಟ್ರ್ ಹತ್ರ ಬಂದು ನಿಂತ್ಕೊಂಡು ನೋಡಿದಾಗ ಅಲ್ಲಿ ರೆಡ್ ಬಟನ್ನು ಬ್ಲಿಂಕ್ ಆಗ್ತಾ ಇದೆಯಾ ಅಂತ ನೋಡಿ. ಓಕೆನಾ? ರೆಡ್ ಬಟನ್ನು ಬ್ಲಿಂಕ್ ಆಗ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಕರೆಂಟ್ ಎಲ್ಲೋ ಲೀಕ್ ಆಗ್ತಾ ಇದೆ ಅಂತ. ಗೊತ್ತಾಯ್ತಲ್ಲ? ಆ ಲೀಕ್ ಹಾಕೋದನ್ನು ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಈಗ ಒಂದು ಬಲ್ಬ್ನ ತೊಗೊಳ್ಳಿ. ಬಲ್ಪ್ ಅಂದರೆ LED ಬಲ್ಪ್ ಅಲ್ಲ, CFL ಬಲ್ಪ್ ಅಲ್ಲ, ಒಂದು 100 ವ್ಯಾಟ್ಸಿಂದು ಹಳೆ ಕಾಲದ ಬಲ್ಪ್ ಬರ್ತಿತ್ತಲ್ಲ, ಕ್ಯಾಂಡ್ಲ್ ಬಲ್ಪ್ ಅಂತ ಹೇಳ್ತೀವಿ. ಆ ಬಲ್ಪ್ನ ತೊಗೊಂಡು 1 ಗಂಟೆ ಬರೀ ಬಲ್ಪ್ ಮಾತ್ರ ಆನ್ ಮಾಡಿ. ಅದು 1 ಗಂಟೆ ಬಲ್ಪ್ನ ಆನ್ ಮಾಡಿದ್ರೆ 1 ಯೂನಿಟ್ಟಿಗಿನ್ನ ಜಾಸ್ತಿ ತೋರಿಸ್ತು ಅಂತಂದರೆ ಖಂಡಿತ ನಿಮ್ಮದು ಮೀಟ್ರು ಕೆಟ್ಟಿದೆ, ಕೆಲಸ ಮಾಡ್ತಾ ಇಲ್ಲ ಅಂತ. ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ತಕ್ಷಣ ಮೀಟ್ರದೊಂದು ಫೋಟೋ ತೊಗೊಂಡು ಅದನ್ನು KB ಅವರಿಗೆ ವಿಡಿಯೋ ಮಾಡಿ ತೋರಿಸ್ರಿ. ನೋಡಿ, ನಮ್ಮದು ಮೀಟ್ರ್ ಕೆಟ್ಟಿದೆ, ನೋಡಿ, ಈ ಥರ ಸುಮ್ಮನೆ ಜಾಸ್ತಿ ಓಡ್ತಾ ಇದೆ, ಇದನ್ನು ನೀವು ಚೇಂಜ್ ಮಾಡಿಕೊಡಿ ಅಂತೇಳಿ ಅವರಿಗೆ ನೀವು ಕಂಪ್ಲೇಂಟ್ ಮಾಡಬೇಕು. ನೀವು ಅದನ್ನು ಬಂದು ಅವರು ಚೆಕ್ ಮಾಡಿ, ಅದು ಓಡ್ತಾ ಇದೆ ಅನ್ನೋದು, ಕೆಟ್ಟಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅವರೇ ನಿಮಗೆ ಅದನ್ನು ಫ್ರೀಯಾಗಿ ಬದಲಾಯಿಸ್ಕೊಡ್ತಾರೆ. ಇದು ಫಸ್ಟ್ ಟ್ರಿಕ್ಸ್. ಈಗ ನಿಮಗೆ 2ನೇ ಟ್ರಿಕ್ಸ್ ಏನು ಅಂತ ನೋಡೋಣ. ಈಗ 2ನೇ ಟ್ರಿಕ್ಸ್, ನಿಮ್ಮ ಮನೆಯಲ್ಲಿ ಅರ್ಥಿಂಗ್ ವೈರ್ ಏನಿದೆ, ಅರ್ಥಿಂಗ್ ಪೋಲ್ ಅಂತ ಹೇಳಿ ಕರಿತೀವಿ, ಅದೇನಾದರೂ ವೀಕ್ ಆಗಿದ್ದರೆ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಯಾಕೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ, ಅರ್ಥಿಂಗ್ ವೈರು ವೀಕ್ ಆಗಿದ್ದರೆ ಅಲ್ಲಿ ನಿಮಗೆ ಕರೆಂಟು ವೇಸ್ಟ್ ಆಗ್ತಾ ಇರುತ್ತೆ. ಅದು ನಿಮಗೆ ಮೀಟ್ರ್ ಏನು ಮಾಡುತ್ತೆ ಅಂದರೆ, ನೀವು ಬಳಸಿದ್ದೀರಾ ಅಂತ ಲೆಕ್ಕ ಹಾಕುತ್ತೆ ಮೀಟ್ರು. ಗೊತ್ತಾಯ್ತಲ್ಲ? ನಿಮ್ಮ ಅರ್ಥಿಂಗಲ್ಲಿ ವೇಸ್ಟ್ ಆಗ್ತಾ ಇರೋದನ್ನು ನಿಮ್ಮ ಮೀಟ್ರು ಲೆಕ್ಕ ಹಾಕುತ್ತೆ, ನೀವು ಯೂಸ್ ಮಾಡಿದ್ದೀರಾ ಅನ್ನೋ ಥರ ಲೆಕ್ಕ ಹಾಕುತ್ತೆ. ಇದನ್ನು ಸರಿ ಮಾಡೋದು ಹೇಗೆ? ಇದನ್ನು ನ್ಯೂಟ್ರಲ್ ವೈರ್ ಕೆಲಸ ಮಾಡ್ತಾ ಇಲ್ಲ ಅಂತ ಯಾವ ಥರ ಚೆಕ್ ಮಾಡೋದು ಅಂತಂದರೆ, ಒಂದು ಟೆಸ್ಟರ್ ತೊಗೊಂಡು ನ್ಯೂಟ್ರಲ್ ವೈರ್ ಮೇಲೆ ಇಡಿ. ಫೇಸ್ ವೈರ್ ಮೇಲಲ್ಲ, ನ್ಯೂಟ್ರಲ್ ವೈರ್ ಮೇಲೆ ಟೆಸ್ಟರ್ನ ಇಡಿ. ಅಲ್ಲಿ ನ್ಯೂಟ್ರಲ್ ವೈರಲ್ಲಿ ಸ್ವಲ್ಪ ಲೈಟು ಕಾಣಿಸ್ತಾ ಇದೆ ಅಂತಂದರೆ ನ್ಯೂಟ್ರಲ್ಲು ಕೆಲಸ ಮಾಡ್ತಾ ಇಲ್ಲ ಅಂತ. ಅಂದರೆ ನಿಮ್ಮ ಮನೆ ವೈರಿಂಗ್ ಆಗಿರ್ಬೋದು ಅಥವಾ ಅರ್ಥಿಂಗ್ ವೈರು ಕೆಲಸ ಮಾಡ್ತಾ ಇರೋದಿಲ್ಲ, ಕರೆಂಟ್ ಎಲ್ಲನೂ ಅರ್ಥಿಂಗ್ ವೈರಲ್ಲೇ ಕುಡಿತಾ ಇರುತ್ತೆ, ಆವಾಗ ನಿಮಗೆ ಮೀಟ್ರು ಓಡ್ತಾ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಸರಿ ಮಾಡೋದಕ್ಕೆ ಒಂದು 200-300-500 ರೂಪಾಯಿ ಕೊಟ್ಟು ಒಂದು ಒಬ್ಬ ಎಲೆಕ್ಟ್ರಿಷಿಯನ್ನ ಕರೆಸ್ಬಿಟ್ಟು ಅದು ಹೊಸ್ದಾಗಿ ರಾಡ್ ಹಾಕ್ಬಿಟ್ಟು ಅದನ್ನು ನೀವು ಕ್ಲಿಯರ್ ಮಾಡ್ಕೊಂಬಿಟ್ರೆ ಆವಾಗ ನಿಮಗೆ 2ನೇ ಟ್ರಿಕ್ಸಿಂದ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಈಗ ನೋಡಿ, ಇದು 3ನೇ ಟ್ರಿಕ್ಸು, ಕೊನೆ ಟ್ರಿಕ್ಸು. ಇದನ್ನು ನೀವು 3ನೇ ಟ್ರಿಕ್ಸ್ ಏನಂತ ನಾನು ಹೇಳ್ತೀನಿ ನಿಮಗೆ. ಇದು 3ನೇ ಟ್ರಿಕ್.
ಇದು ಕೆ ಬಿ ಅವ್ರಿಗೂ ಗೊತ್ತೇ ಇಲ್ಲದೆ ಇರೋವಂಥ ಟ್ರಿಕ್ ಏನಪ್ಪ ಅಂತಂದರೆ, ನಿಮ್ಮ ನಿಮ್ಮ ಕರೆಂಟ್ ಬಿಲ್ಗೆ ನಿಮ್ಮ ಮೀಟ್ರ್ ಬಿಲ್ಗೆ ಆರ್ ನಂಬರ್ ಅಂತ ಇರುತ್ತಲ್ಲ, ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿಸ್ಬೇಕು. ಯಾಕೆ ಅಂತಂದರೆ, ಕೆಲವೊಂದು ಆಧಾರ್ ಕಾರ್ಡು ಈ ಕರೆಂಟ್ ಬಿಲ್ಲಿಗೆ ನಂಬರಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿರೋದಿಲ್ಲ. ಇದನ್ನು ಸರ್ಕಾರ ಏನು ಮಾಡುತ್ತೆ ಅಂತಂದರೆ, ಅದನ್ನು ಪೂರ್ತಿ ವೆಚ್ಚನ ನಿಮ್ಮ ತಲೆ ಮೇಲೆ ಹಾಕ್ತಾ ಇರುತ್ತೆ. ಇದನ್ನು ನೀವು ಯಾವ ಥರ ಸರಿಪಡಿಸ್ಕೊಳ್ಬೇಕು ಅಂತಂದರೆ, 1912ಗೆ ಫೋನ್ ಮಾಡಿ ನಿಮ್ಮ ನಂಬರ್ನ ಅಲ್ಲಿ ಹೇಳಿದ್ರೆ ಅಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಅಂತ ಕೇಳಬೇಕು. ಅವರು ಲಿಂಕ್ ಆಗಿದೆ ಅಂತಂದರೆ ಆವಾಗ ನಿಮಗೇನು ಸರ್ಕಾರ ಏನು ಕೊಡುತ್ತೆ, 75 ಯೂನಿಟ್ ಏನು ಅಂತ ಕೊಡುತ್ತೆ. ನೀವು ಎಷ್ಟು ಯೂಸ್ ಮಾಡಿರ್ತೀರೋ ಅದನ್ನೆಲ್ಲ ಮೆನ್ಷನ್ ಮಾಡಿರೋದನ್ನು ಅದು ನಿಮಗೆ ಕೊಡುತ್ತೆ. ಅದು ನಿಮಗೆ ಸಿಗಬೇಕು ಅಂತಂದರೆ ಆಧಾರ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಲಿಂಕ್ ಆಗಿಲ್ಲ ಅಂತಂದರೆ ತಕ್ಷಣ ಹೋಗಿ KV ಆಫೀಸಲ್ಲಿ ಹೋಗಿ, ಅದು ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸಿ. ಆವಾಗ ನಿಮಗೆ ಸರ್ಕಾರ ಏನು ಕೊಡುತ್ತೆ, ಗೃಹಲಕ್ಷ್ಮಿ ಯೋಜನೆ, ಅದು ನಿಮಗೆ ಲಿಂಕ್ ಆಗಿದ ಮೇಲೆ ನಿಮಗೆ ಫ್ರೀ ಆಗುತ್ತೆ. ಗೊತ್ತಾಯ್ತಲ್ಲ? ಇದು 3 ಟ್ರಿಕ್ಸಿಂದ ನೀವು ನಿಮ್ಮ ಕರೆಂಟ್ ಬಿಲ್ಲನ್ನು ಕಡಿಮೆ ಮಾಡ್ಕೋಬೋದು. ಆವಾಗ ಮುಂದಿನ ಸರ್ತಿ ನೋಡಿ, ಅದೇ ನಿಮ್ಮ ಲೈನ್ಮನ್, ಕರೆಂಟ್ ಬಿಲ್ ಬರುವಂಥ ಲೈನ್ಮನ್ಗಳು ಸ್ವತಃ ನಿಮಗೆ ಕೇಳ್ತಾರೆ, ಏನು ಟ್ರಿಕ್ಸ್ ಉಪಯೋಗಿಸಿದ್ರಿ, ಕರೆಂಟ್ ಬಿಲ್ ಕಡಿಮೆ ಆಗಿದೆಯಲ್ಲ ಅಂತ ಕೇಳ್ತಾರೆ. ನೀವು ತುಂಬ ವಿಡಿಯೋಗಳಲ್ಲಿ ನೋಡಿರ್ಬೋದು, ಈ ಟ್ರಿಕ್ಸ್ನ ಯಾರೂ ಹೇಳಿರೋದಿಲ್ಲ. ಏನಂತ ಹೇಳಿರ್ತಾರಪ್ಪ ಅಂದರೆ, LED ಬಲ್ಬ್ಗಳನ್ನ ಹಾಕ್ಕೊಳ್ಳಿ, ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನ್ನ ಲಿಮಿಟಾಗಿ ಬಳಸಿ, ಮತ್ತು ಎಲ್ಲರೂ ಹೊರಗಡೆ ಹೋದಾಗ DP ಸ್ವಿಚ್ನ ಆಫ್ ಮಾಡೋಗಿ ಅಂತ ಹೇಳಿರ್ತಾರೆ. ಹೊರಗೆ ಹೋದಾಗ DP ಸ್ವಿಚ್ ಆಫ್ ಮಾಡ್ತೀವಿ ನಿಜ, ಆದರೆ ಮನೇಲಿದ್ದಾಗ ನಾವು ರಾತ್ರಿ ಹೊತ್ತು DP ಸ್ವಿಚ್ ಆಫ್ ಮಾಡಿ ಮಲಗೋಕ್ಕಾಗೋದಿಲ್ಲ. ಆವಾಗ ಏನಾಗುತ್ತೆ, ಈ ಅರ್ಥಿಂಗ್ ಕಂಟ್ರೋಲು ಇಲ್ಲ ಅಂತಂದರೆ, ಕಂಟ್ರೋಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ರಾತ್ರಿ ಇಡೀ ಕರೆಂಟ್ ವೇಸ್ಟ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ವಿದ್ಯುತ್ತು ನಿಮ್ಮ ಕೈಯಲ್ಲೇ ಇರುತ್ತೆ. ಗೊತ್ತಾಯ್ತಲ್ಲ? ಈ 3 ಟ್ರಿಕ್ಸ್ನ ನೀವು ಖಂಡಿತ ಫಾಲೋ ಮಾಡಿ. ಯಾರು ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅವರು 1912ಗೆ ಫೋನ್ ಮಾಡಿ ನಿಮ್ಮ ನಂಬರ್ನ ಹೇಳಿದ್ರೆ ಅವರು ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಚೆಕ್ ಆಗಿಲ್ಲ ಅಂದರೆ ಚೆಕ್ ಮಾಡಿಸಿ. ಗೊತ್ತಾಯ್ತಲ್ಲ? ಇದು ಈ ವಿಡಿಯೋದಲ್ಲಿನ ಮಾಹಿತಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಒಳ್ಳೆ ಟ್ರಿಕ್ಸು ಇರೋವಂಥದ್ದನ್ನು ವಿಡಿಯೋನ ನಾನು ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾಯಿರಿ. ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ, ನಿಮ್ಮ ಫ್ಯಾಮಿಲಿ ಸರ್ಕಲ್ಗಳಲ್ಲಿ ಯಾರಿಗಾದರೂ ಇದೇ ಥರ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅನ್ನೋ ಥರ ಯಾರಾದರೂ ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಏನಾದರೂ ಮಾಹಿತಿ ಬೇಕಿದ್ದರೆ ಖಂಡಿತ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ನಿಮಗೆ ನಿಮ್ಮ ನಂಬರಿಂದ ಆಗಿರ್ಬೋದು ಅಥವಾ ಮೀಟ್ರಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಏನೇ ಇದ್ದರೂ ನಾನು ಅಲ್ಲಿ ನಿಮಗೆ ಪರಿಹಾರನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಕಾಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಫ್ರೆಂಡ್ಸ್. ಮರ್ಯಾದ ಹಾಗೆ ಕಾಮೆಂಟ್ ಮಾಡಿ. ನಿಮ್ಮಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಮತ್ತು ನಿಮಗೆ ಎಷ್ಟು ಕರೆಂಟ್ ಬಿಲ್ ಬರ್ತಾ ಇದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾನು ನಿಮಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ.